ಕೋಲ್ಕತ್ತಾದ ಲಾಡ್ಜ್ನಲ್ಲಿ ತಂಗಿದ್ರು ಈ ಕೆಫೆ ಬಾಂಬ್ ಬ್ಲಾಸ್ಟ್ ಉಗ್ರರು. ಕೋಲ್ಕತ್ತಾದಲ್ಲಿ ರೂಮ್ ಅನ್ನ ಬುಕ್ ಮಾಡ್ತಾ ಇದ್ದಂತಹ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಹೋಟೆಲ್ ರಿಸೆಪ್ಷನ್ ನಲ್ಲಿ ರೂಮ್ ಬುಕ್ ಮಾಡ್ತಾ ಇರುವಂತಹ ಮತೀನ್ ಮತ್ತು ಮುಜಾವಿರ್ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಮಾರ್ಚ್ 28ರಂದು ಕೋಲ್ಕತ್ತಾದ ಹೋಟೆಲ್ ಒಂದರಲ್ಲಿ ರೂಮ್ ಬುಕ್ ಮಾಡ್ತಾ ಇದ್ದಂತ ದೃಶ್ಯ. 3 ದಿನಕ್ಕೊಂದ್ಸಲ ಸ್ಥಳವನ್ನ ಬದಲಾಯಿಸ್ತಾ ಇದ್ರು. ಫೇಕ್ ಐಡಿಯನ್ನ ರೆಡಿ ಮಾಡಿಕೊಂಡಿದ್ರು. ಉಗ್ರರು ರೂಮ್ ಬುಕ್ ಮಾಡುವಂತಹ ದೃಶ್ಯ ಹೋಟೆಲ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೋಲ್ಕತ್ತಾದಲ್ಲಿ ಅಡಗಿ ಕೂತಿದ್ರು ಈ ಇಬ್ಬರು ಉಗ್ರರು. ಪದೇ ಪದೇ ತಮ್ಮ ಜಾಗವನ್ನ ಬದಲಾಯಿಸ್ತಾ ಇದ್ರು. ಮಾರ್ಚ್ 28ರಂದು ಕೋಲ್ಕತ್ತಾದ ಪ್ಯಾರಡೈಸ್ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡ್ತಾ ಇರುವಂತ ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯವನ್ನ ನೋಡ್ತಾ ಇದ್ದೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ. ಹೋಟೆಲ್ನ ರಿಸೆಪ್ಷನ್ ಇದು. ಮತೀನ್ ತಾಹಾ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಮತ್ತು ಕೆಫೆಯಲ್ಲಿ ಬಾಂಬ್ ಇಟ್ಟಂತಹ ವ್ಯಕ್ತಿ ಇಬ್ಬರು ಕೂಡ ಜೊತೆಯಲ್ಲೇ ಇದ್ದಾರೆ. ಮಾರ್ಚ್ 28ರಂದು ಕೋಲ್ಕತ್ತಾ ಹೋಟೆಲ್ ಪ್ಯಾರಡೈಸ್ ನಲ್ಲಿ ರಿಸೆಪ್ಷನ್ ನಲ್ಲಿ ನಿಂತು ರೂಮ್ ಬುಕ್ ಮಾಡ್ತಾ ಇರುವಂತಹ ದೃಶ್ಯ ಇದು. ಪದೇ ಪದೇ ತಮ್ಮ ಸ್ಥಳವನ್ನ ಬದಲಾಯಿಸ್ತಾ ಇದ್ರು. ಯಾರಿಗೂ ಅನುಮಾನ ಬರದಂತೆ, ತಮ್ಮ ಗುರುತು ಪತ್ತೆ ಆಗಬಾರದು, ತಾವಿರೋ ಜಾಗ ಯಾರಿಗೂ ಗೊತ್ತಾಗಬಾರದು ಅಂತ ಪದೇ ಪದೇ ತಮ್ಮ ಜಾಗವನ್ನ ಬದಲಾಯಿಸ್ತಾ ಇದ್ರು. ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ನಂತರ ಕೋಲ್ಕತ್ತಾದಲ್ಲಿ ವಾಸವಾಗಿದ್ರು ಈ ಉಗ್ರರು. ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಹೋಗೋದಕ್ಕೆ ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೋತಾ ಇದ್ರಂತೆ. ಅಷ್ಟರಲ್ಲಿ ಎನ್ಐಎ ಅಧಿಕಾರಿಗಳು ಇಬ್ಬರು ಉಗ್ರರನ್ನ ಕೋಲ್ಕತ್ತಾದಿಂದ ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿ ಇಂಥದ್ದೊಂದು ಧಮಾಕ ಮಾಡಿದ್ರು ಬೆಂಗಳೂರಿನಲ್ಲಿ. ಕಳೆದ 10 ವರ್ಷಗಳಿಂದ ಇಂತಹ ಯಾವುದೇ ಪ್ರಕರಣಗಳು ನಡೆದಿರಲಿಲ್ಲ. ಶಾಂತವಾಗಿದ್ದಂತಹ ಜಾಗದಲ್ಲಿ ಒಂದಷ್ಟು ಅಶಾಂತಿಯನ್ನ ಸೃಷ್ಟಿಸಿದ್ರು ಈ ಇಬ್ಬರು ಉಗ್ರರು. ರಾಮೇಶ್ವರಂ ಕೆಫೆ ದುರಂತ ಏನಿದೆ, ಈ ಬ್ಲಾಸ್ಟ್ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ದೇಶದಾದ್ಯಂತ ಸುದ್ದಿ ಆಯ್ತು. ಜನರು ಆತಂಕಗೊಂಡ್ರು. 9 ಮಂದಿ ಗಾಯಗೊಂಡ್ರು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ನಲ್ಲಿ. ಆರಾಮಾಗಿ ಬಂದಂತಹ ಈತ ರಾಮೇಶ್ವರಂ ಕೆಫೆಯಲ್ಲಿ ಇದೇ ರೀತಿ ಒಂದು ಬ್ಯಾಗ್ ಹಾಕೊಂಡು ಬಂದಿರ್ತಾನೆ. ಬ್ಯಾಗ್ ಅನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಈತ ಹೋದ ತಕ್ಷಣ ಅಲ್ಲಿ ಬ್ಲಾಸ್ಟ್ ಆಗತ್ತೆ. 9 ಮಂದಿ ಗಾಯಗೊಳ್ಳುತ್ತಾರೆ. ಜನ ಕಂಗಾಲಾಗಿದ್ರು. 42 ದಿನದ ನಂತರ ಘಟನೆ ನಡೆದು 42 ದಿನದ ನಂತರ ಈಗ ಅರೆಸ್ಟ್ ಆಗಿದ್ದಾರೆ. ರಾಮೇಶ್ವರಂ ಕೆಫೆ ಸ್ಫೋಟದ ಉಗ್ರರು ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಕೆಲವೇ ಕ್ಷಣದಲ್ಲಿ ನ್ಯಾಯಾಧೀಶರ ಮುಂದೆ ಇವರನ್ನ ಹಾಜರುಪಡಿಸಲಾಗುತ್ತೆ. ಅಬ್ದುಲ್ ಮತೀನ್ ತಾಹಾ ಮಾಸ್ಟರ್ ಮೈಂಡ್, ಮತ್ತೊಬ್ಬ ಬಾಂಬ್ ಇಟ್ಟವ ಮುಸಾವಿರ್ ಹುಸೇನ್ ಇಬ್ಬರ ವಿಚಾರಣೆ ನಡೆದಿದೆ. ಎಫ್ಎಸ್ಎಲ್ ಸೆಂಟರ್ ನಲ್ಲಿ ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಮೆಡಿಕಲ್ ಟೆಸ್ಟ್ ಅದಾದ ನಂತರ ನ್ಯಾಯಾಧೀಶರ ಮುಂದೆ ಇಬ್ಬರನ್ನು ಹಾಜರುಪಡಿಸಲಾಗುತ್ತೆ. ಹೆಚ್ಚಿನ ವಿಚಾರಣೆಗಾಗಿ ಉಗ್ರರನ್ನ ಕಸ್ಟಡಿಗೆ ಪಡೆಯಲಿದೆ ಎನ್ಐಎ ಟೀಮ್. ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಬ್ಲಾಸ್ಟ್, ಒಬ್ಬ ಬಾಂಬ್ ಇಟ್ಟಿದ್ದಂತಹ ಉಗ್ರ, ಮತ್ತೊಬ್ಬ ಈ ಪ್ರಕರಣದ ಮಾಸ್ಟರ್ ಮೈಂಡ್. ಇವರಿಬ್ಬರ ಜೊತೆ ಬೇರೆ ಬೇರೆ ಪ್ರಕರಣಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಯಾವ್ಯಾವ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ, ಯಾವ್ಯಾವ ಪ್ರಕರಣದಲ್ಲಿ ಇವರ ಕೈವಾಡ ಇದೆ, ಯಾರ್ಯಾರ ಸಂಪರ್ಕ ಇದೆ ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಎನ್ಐಎ ಅಧಿಕಾರಿಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕೆಲವೇ ಹೊತ್ತಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಇಬ್ಬರು ಉಗ್ರರನ್ನು ಕೂಡ. ಅದಕ್ಕೂ ಮುಂಚೆ ವೈದ್ಯಕೀಯ ಟೆಸ್ಟ್ ಕೂಡ ಆಗತ್ತೆ. ಸೊ ಎಷ್ಟೊತ್ತಿಗೆ ಹಾಜರುಪಡಿಸಬಹುದು, ಹೇಗಿದೆ ಅಲ್ಲಿ?
ಶ್ವೇತಾ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಂಧಿತ ಉಗ್ರರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ NIA ಅಧಿಕಾರಿಗಳು ಮತ್ತು ಬೆಂಗಳೂರು ಪೊಲೀಸರ ರೀತಿಯಂಥ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಕೋರಮಂಗಲದ NGV ಅಂದರೆ ನ್ಯಾಷನಲ್ ಗೇಮ್ ವಿಲೇಜ್ ಕಾಂಪ್ಲೆಕ್ಸ್ ಒಳಗಡೆ ಇರುವಂಥ ನ್ಯಾಯಾಧೀಶರ ನಿವಾಸಕ್ಕೆ ಅವ್ರನ್ನ ಕರ್ಕೊಂಡು ಬಂದು NIA ಬೆಂಗಳೂರು NIA ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಗಂಗಾಧರ್ ಅವರ ಮುಂದೆ ಹಾಜರುಪಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ನಮಗೆ NIA ಮೂಲಗಳು ಮತ್ತು ಪೊಲೀಸ್ ಮೂಲಗಳು ಸಿಕ್ಕಂಥ ಮಾಹಿತಿ ಪ್ರಕಾರ ಅಂದರೆ ಕೋರ್ಟ್ ಸಮಯ ಆರಂಭ ಆದ ನಂತರ 10:30 ನಂತರ ಯಾವುದೇ ಕ್ಷಣದಲ್ಲಿ ಕರ್ಕೊಂಡು ಬರ್ಬೋದು ಅನ್ನುವಂಥ ಮಾಹಿತಿಗಳಿತ್ತು. ಅದೇ ನಿಟ್ಟಿನಲ್ಲಿ ಕೂಡ ತಯಾರಿಗಳು ನಡೀತಾ ಇದೆ. ಯಾಕೆಂದ್ರೆ NIA ಪರ ವಕೀಲರು ಕೂಡ ಈಗಾಗಲೇ ಬಂದು ಆ ಕೋರ್ಟ್ ಒಂದು ಪ್ರೊಸೀಡಿಂಗ್ ನಡೆಯುವಂತಹ ಜಾಗದಲ್ಲಿ ಕೂಡ ಅವರಾಗಲೇ ಈಗ ಬಿಟ್ಬಿಟ್ಟಿರುವಂತದ್ದು. ಮತ್ತೆ ಪೊಲೀಸರು ಕೂಡ ಸಾಕಷ್ಟು ಭದ್ರತೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದೊಂದು ಹೈ ಪ್ರೊಫೈಲ್ ಪ್ರಕರಣ ಆಗಿದೆ. ಇಂಥ ಒಂದು ಪ್ರಮುಖ ಪ್ರಕರಣದಲ್ಲಿ ಆರೋಪಿಗಳನ್ನ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಜನ ಸೇರಬಾರದು, ಯಾವುದೇ ರೀತಿಯ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ಈಗಾಗಲೇ ವಹಿಸಿಕೊಂಡಿರುವಂತದ್ದು. ಅಂದ್ರೆ ನಿನ್ನೆ ಬೆಳಿಗ್ಗೆ ಕೋಲ್ಕತ್ತಾದ ಹೊರವಲಯದ ದಿಘಾದಲ್ಲಿ ಮುಸಾವಿರ್ ಹುಸೇನ್ ಜೊತೆಗೆ ಅಬ್ದೀನ್ ಮತೀನ್ ತಾಹನನ್ನ NIA ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ. ಸುಮಾರು 42 ದಿನಗಳ ಕಾಲ ಬೆಂಗಳೂರಿನಲ್ಲಿ ಬಾಂಬ್ ಬಿಟ್ಟು ಓಡಿ ಹೋಗಿ 42 ದಿನಗಳ ಕಾಲ ಭಾರತದ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಸುಮಾರು 2-3 ದಿನಗಳಲ್ಲಿ ಒಂದೊಂದು ಸ್ಥಳವನ್ನ ಬದಲಾವಣೆ ಮಾಡಿಕೊಂಡು ಜೊತೆಗೆ ಬೇರೆ ಹೆಸರುಗಳಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಅದರಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರುವಂತಹ ಅವರ ಆಧಾರ್ ಕಾರ್ಡ್ಗಳನ್ನ ನೋಡ್ತಾ ಹೋದ್ರೆ ಮುಸಾವಿರ್ ಹುಸೇನ್ ಅನ್ನುವಂಥವನು ಶಾಹಜಾನ್ ಪಟೇಲ್ ಅನ್ನುವಂಥ ಹೆಸರಿನಲ್ಲಿ ಒಂದು ಆಧಾರ್ ಕಾರ್ಡನ್ನು ಸೃಷ್ಟಿ ಮಾಡಿಕೊಂಡ್ರೆ ಇನ್ನು ತಾಹ ಏನಿದ್ದಾನೆ ಅನ್ಮೋಲ್ ಕುಲಕರ್ಣಿ ಕರ್ನಾಟಕದ ಗುಲ್ಬರ್ಗದ ಮೂಲದ ಒಂದು ಅಡ್ರೆಸ್ ಅನ್ನ ಕೊಟ್ಟು ಆ ಮೂಲಕ ಅನ್ಮೋಲ್ ಕುಲಕರ್ಣಿ ಅನ್ನುವಂಥ ಒಂದು ಆಧಾರ್ ಕಾರ್ಡ್ ಅನ್ನ ಹೊಂದಿದ್ದ. ಮತ್ತೆ ಇದು ಒಂದಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ರೀತಿಯಾದ ದಾಖಲೆಗಳನ್ನು ಕೂಡ ಅವರು ಹೊಂದಿದ್ರು. 3-4 ನಕಲಿ ದಾಖಲೆಗಳು ಅವರ ಬಳಿ ಇದ್ವು ಅನ್ನೋದು ಒಂದೊಂದು ಕಡೆ ಓದೊಂದು ಸಂದರ್ಭದಲ್ಲಿ ಒಂದೊಂದು ದಾಖಲೆಗಳನ್ನ ಕೊಡುವ ಮೂಲಕ ಅವರು ಅವಿತುಕೊಳ್ಳುವಂತ ಕೆಲಸಗಳಾಗಿತ್ತು ಅನ್ನುವಂಥದ್ದು. ಅಂದ್ರೆ ಕೋಲ್ಕತ್ತಾದ ದಿಘಾದ ಹೋಟೆಲ್ ಪ್ಯಾರಡೈಸ್ ನಲ್ಲಿ ಅದನ್ನ ಅರೆಸ್ಟ್ ಮಾಡ್ತಾರೆ ಇಬ್ಬರನ್ನು ಕೂಡ. ಅಲ್ಲಿ ಸುಮಾರು 1 ವಾರದಿಂದ ಅಲ್ಲಿ ಅವರು ವಾಸವಿರುವಂತ ಸಂದರ್ಭದಲ್ಲಿ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಒಂದು ರೀತಿ ಅಂಡರ್ ಕವರ್ ಆಪರೇಷನ್ ಮಾಡುವ ಮೂಲಕ ಕೂಲಿ ಆಳುಗಳ ರೀತಿ ಹೋಗಿ ಅಲ್ಲಿ ಅವ್ರನ್ನ ಹುಡುಕಾಟವನ್ನು ಮಾಡಿ ಇವರೇ ಅವರು ಅನ್ನೋದು ಕನ್ಫರ್ಮ್ ಆದ ನಂತರ NIA ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ನಿನ್ನೆ ಬೆಳಗಿನ ಜಾವ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ಕೋಲ್ಕತ್ತಾದ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಟ್ರಾನ್ಸಿಟ್ ವಾರೆಂಟ್ ಪಡ್ಕೊಂಡು ನಿನ್ನೆ ತಡರಾತ್ರಿ ಬೆಂಗಳೂರಿಗೆ ಕರ್ಕೊಂಡು ಬರಲಾಯಿತು. ಅದಾದ ನಂತರ ಬೆಳಿಗ್ಗೆಯಿಂದ ಒಂದಷ್ಟು ಪ್ರಾಥಮಿಕ ಮಾಹಿತಿಯನ್ನು ಅವರಿಂದ ಪಡ್ಕೊಳ್ಳುವಂತ ಕೆಲಸಗಳಾಗ್ತಾ ಇದೆ. ವಿಚಾರಣೆಗೆ ಒಳಪಡಿಸಿದ್ದಾರೆ. ಜೊತೆಗೆ ಅಲ್ಲಿ ಆಡುಗೋಡಿಲಿರುವಂತಹ ಟೆಕ್ನಿಕಲ್ ಸೆಲ್ ನಲ್ಲಿ ಕೂಡ ಅವರಿಗೆ ವೈದ್ಯರನ್ನ ಕರೆಸಿ ವೈದ್ಯಕೀಯ ತಪಾಸಣೆಯನ್ನ ನಡೆಸಿದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಅನ್ನುವಂಥದ್ದು. ಮತ್ತೆ ಹಾಜರುಪಡಿಸುವ ಸಂದರ್ಭದಲ್ಲಿ ಇವರೇ ಈ ಒಂದು ಪ್ರಕರಣದ ಮಾಸ್ಟರ್ ಮೈಂಡ್ ತಾಹ ಇದ್ದಾನೆ, ಮತ್ತೆ ಬಾಂಬ್ ಬಿಟ್ಟಂತವನು ಇದೇ ಮುಸಾವಿರ್ ಹುಸೇನ್ ಶಾಜೀಬ್ ಅನ್ನುವಂತ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷಿಗಳಿದೆ ಆ ಸಾಕ್ಷಿಗಳ ಒಂದಷ್ಟು ಮಾಹಿತಿಗಳನ್ನ ಆಧರಿಸಿ ಅದನ್ನ ಎಲ್ಲ ರೀತಿಯನ್ನು ತೆಗೆದುಕೊಂಡು ಬಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಈ ಒಂದು ದೊಡ್ಡ ಸಂಚಿನ ಪ್ರಕರಣ ಆಗಿದೆ. ಇದು ಇವರು ಕೇವಲ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಅಷ್ಟೇ ಅಲ್ಲ, ಇನ್ನೂ ಹಲವು ವಿಧ್ವಂಸಕ ಕೃತ್ಯಗಳನ್ನ ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿರ್ಬೋದು. ಅದನ್ನ ನಾವು ಡಿಕೋಡ್ ಮಾಡಬೇಕಾಗಿದೆ, ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿದೆ. ಮತ್ತೆ ಈ ಪ್ರಕರಣದಲ್ಲಿ ಮಹಜರು ಸೇರಿದಂತೆ ಹಲವು ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗಿರುವಂತದ್ದು, ಅವರಿಂದ ಮಾಹಿತಿಯನ್ನು ಬಾಯಿ ಬಿಡಿಸಬೇಕಾಗಿದೆ. ಮತ್ತೆ ಬೇರೆ ಬೇರೆ ಜಾಗಗಳಿಗೆ ಅವ್ರನ್ನ ಕರ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ 14 ದಿನಗಳ ಕಾಲ ವಶಕ್ಕೆ ಬೇಕು ಅನ್ನುವಂತ ಒಂದಷ್ಟು ರಿಕ್ವೆಸ್ಟ್ ಅನ್ನ ನ್ಯಾಯಾಧೀಶರ ಮುಂದೆ ಮಾಡಲಿಕ್ಕೆ ಒಂದಷ್ಟು ತಯಾರಿಗಳನ್ನು ಮಾಡ್ಕೊಂಡಿರುವಂತದ್ದು. ಮತ್ತೆ ಈ ಪ್ರಕರಣವನ್ನ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ NIA ಅಧಿಕಾರಿಗಳು ಅತ್ಯಂತ ತ್ವರಿತ ಗತಿಯಲ್ಲಿ ತನಿಖೆಯನ್ನ ಮಾಡುವ ಮೂಲಕ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಅವರು ಕೋಲ್ಕತ್ತಾ ಹೋಗುವವರೆಗೂ ಕೂಡ ಎಲ್ಲೆಲ್ಲಿ ಹೋದ್ರು, ಯಾವ ರೀತಿ ಹೋಗಿದ್ದಾರೆ, ಯಾವ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಅಂದ್ರೆ ಅಡಗಿಕೊಳ್ಳುವಂತ ಕೆಲಸಗಳಿಗೆ ಅವರು ತಯಾರಿಗಳನ್ನು ಮಾಡಿದ್ರು, ಅದೆಲ್ಲ ರೀತಿಯಾದಂತಹ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿ ಅಂತಿಮವಾಗಿ ಕೋಲ್ಕತ್ತಾದಲ್ಲಿ ಅರೆಸ್ಟ್ ಮಾಡಿರುವಂತದ್ದು. ಅರೆಸ್ಟ್ ಮಾಡಿದ ನಂತರ ಇರುವಂತದ್ದೇನೆಂದ್ರೆ ಈ ಪ್ರಕರಣದಲ್ಲಿ ಅವರಿಂದ ಸತ್ಯವನ್ನ ಬಾಯಿ ಬಿಡಿಸಬೇಕು ಅನ್ನುವಂಥದ್ದು. ಸೊ ಆ ಸತ್ಯವನ್ನ ಬಾಯಿ ಬಿಡಿಸಬೇಕು ಅನ್ನುವಂಥದ್ದಾದ್ರೆ ಒಂದಷ್ಟು ಕಾಲಾವಕಾಶಗಳು ಬೇಕು. ಹಾಗಾಗಿ ತನಿಖೆಯನ್ನ ಮಾಡಲಿಕ್ಕೆ ಅಂದ್ರೆ ಒಂದಷ್ಟು ತಮ್ಮ ವಶಕ್ಕೆ ನೀಡಿ ಅಂತೇಳಿ NIA ಅಧಿಕಾರಿಗಳು ಮನವಿಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತಹದ್ದು. ಈಗಾಗಲೇ ಅಲ್ಲಿಗೆ ಕೋರ್ಟ್ಗೆ ಕೂಡ ಅಂದ್ರೆ ನ್ಯಾಯಾಧೀಶರ ನಿವಾಸಕ್ಕೆ NIA ಸೀನಿಯರ್ ಕೌನ್ಸಿಲ್ ಆಗಿರುವಂತಹ ಪ್ರಸನ್ನ ಕುಮಾರ್ ಮತ್ತೆ ಅವರ ವಕೀಲರ ತಂಡ ಈಗೇನಾಗಲೇ ಬಂದಿರುವಂತಹದ್ದು. ಇನ್ನೇನು ಕೆಲವು ಹೊತ್ತಿನಲ್ಲಿ NGV ಯಲ್ಲಿರುವಂತಹ ನ್ಯಾಯಾಧೀಶರ ಮನೆಗೆ ಇಬ್ಬರು ತಾಹ ಮತ್ತೆ ಮುಸಾವಿರ್ ಹುಸೇನ್ ಶಾಜೀಬ್ ಇಬ್ಬರನ್ನು ಕೂಡ ಕರ್ಕೊಂಡು ಬಂದು ಹಾಜರುಪಡಿಸಿ ಆ ಮೂಲಕ ವಶಕ್ಕೆ ಪಡೆದು ತನಿಖೆಯನ್ನು ಮುಂದುವರಿಸ್ತಾರೆ NIA ಅಧಿಕಾರಿಗಳು. ಶ್ವೇತಾ, ಓಕೆ, ಈ ಪ್ರಕರಣದಲ್ಲಿ ಇಬ್ಬರ ಬಂಧನ ಆಗಿದೆ. ಅದರ ಜೊತೆಗೆ ಇವರ ಬೆನ್ನಿಗೆ ನಿಂತವರಾರು, ಇವರ ಸುತ್ತ ಇರುವಂತಹ ಬೇರೆ ಇನ್ನಿತರರು ಯಾರ್ಯಾರ ಜೊತೆ ಸಂಪರ್ಕ ಇದೆ, ಇವೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳನ್ನ ಕಲೆ ಹಾಕಬೇಕಾಗಿದೆ. ಹಾಗಾಗಿ ವಶಕ್ಕೆ ಪಡೆದು ಇವರ ವಿಚಾರಣೆ ನಡೆಸೋದು ಕೂಡ ಬಹಳ ಪ್ರಮುಖ ಆಗತ್ತೆ. ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ಈಗ ವಿಚಾರಣೆ ನಡೆಸೋದಕ್ಕೆ ಇವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತಾ ಅಥವಾ ಬೆಂಗಳೂರಿನಲ್ಲೇ ವಿಚಾರಣೆ ಮುಂದುವರಿಯುತ್ತಾ, ಹೇಗೆ?
ಶ್ವೇತಾ, ಅಂದ್ರೆ ಈಗ ಬಂಧನ ಆಗಿರುವಂತಹ ಅಬ್ದುಲ್ ಮತೀನ್ ತಾಹಾ ಆಗಲಿ, ಮುಸಾವಿರ್ ಹುಸೇನ್ ಶಾಜಿ ಬಿದಾನಿ ಕೇವಲ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣ ಅಲ್ಲ, ಅವರ ಮೇಲೆ ಇನ್ನೂ ಹಲವು ಪ್ರಕರಣಗಳು ಇದೆ. ತಾಹಾ ಮೇಲೆ ನೋಡೋದಾದ್ರೆ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಪ್ರಕರಣದ ಆರೋಪಿ ಕೂಡ ಆತ ಇದ್ದಾನೆ, ಮತ್ತೆ ಮಂಗಳೂರಿನ ಗೋಡೆ ಬರ ಪ್ರಕರಣದಲ್ಲಿ ಕೂಡ ಆತ ಆರೋಪಿ ಇದ್ದಾನೆ, ಮತ್ತೆ ಸುದ್ಗುಂಟೆ ಪಾಳ್ಯದಲ್ಲಿ ಒಂದೇನೋ ಅಲ್ಲಿಂದ ಒಂದು ಸಂಘಟನೆಯ ಸದಸ್ಯರೆಲ್ಲ ಸೇರಿಕೊಂಡು ಒಂದು ಸಭೆಯನ್ನು ಮಾಡುವ ಮೂಲಕ ವಿಧ್ವಂಸಕ ಕೃತ್ಯಗಳನ್ನು ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡಿ ಹೊಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನು ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಕೂಡ ಒಂದು NIA FIR ಮಾಡ್ಕೊಳ್ಳುತ್ತೆ. ಆ ಪ್ರಕರಣದಲ್ಲೂ ಕೂಡ ತಾಹಾ ಆರೋಪಿ ಇದ್ದಾನೆ. ಸೊ ಹಾಗಾಗಿ ಇನ್ನ ಮುಸಾವಿರ್ ಹುಸೇನ್ ಇದ್ದಾನೆ. ಮುಸಾವಿರ್ ಹುಸೇನ್ ವಿರುದ್ಧವೂ ಕೂಡ ಸುದ್ಗುಂಟೆ ಪಾಳ್ಯದಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ಆರೋಪಿ ಇರುವಂತಹದ್ದು, ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಕೂಡ ಆರೋಪಿ ಇರುವಂತಹದ್ದು, ಎಲ್ಲ ರೀತಿಯಾದಂತಹ ಎಲ್ಲ ಪ್ರಕರಣಗಳಲ್ಲಿ ಕೂಡ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂತಹ ಅಗತ್ಯತೆಗಳಿರುವಂತದ್ದು. ಹಾಗಾಗಿ ಅವ್ರನ್ನ ಒಂದು ಬೆಂಗಳೂರಿನ ಟೆಕ್ನಿಕಲ್ ಸೆಂಟರ್ ಏನಿದೆ ಅಂದ್ರೆ ಈ ರೀತಿಯಾದಂತಹ ಪ್ರಕರಣಗಳ ಎನ್ಕ್ವೈರಿಗೆ ಅಂತಾನೆ ಇರುವಂತಹ ಒಂದು ಟೆಕ್ನಿಕಲ್ ಸೆಂಟರ್ ನಲ್ಲಿ ವಿಚಾರಣೆ ಮಾಡಬಹುದು, ಅಥವಾ NIA ಅಧಿಕಾರಿಗಳು ಅವರ ಒಂದು ಕಚೇರಿಯಲ್ಲಿ ಎನ್ಕ್ವೈರಿ ಮಾಡಬಹುದು, ಅಥವಾ ಯಾರಿಗೂ ಗೊತ್ತಾಗದ ರೀತಿ ಬೆಂಗಳೂರಿನಲ್ಲೇ ಕೂಡ ಅಜ್ಞಾತ ಸ್ಥಳದಲ್ಲಿ ಇಟ್ಟು ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂತದ್ದು. ಅದು NIA ಈ ರೀತಿಯಾದಂತಹ ತನಿಖೆಯನ್ನು ಮಾಡುವ ಸಂದರ್ಭದಲ್ಲಿ ವಿಚಾರಣೆ ಮಾಡುವಂತದ್ದಲ್ಲಿ ಆದಷ್ಟು ಸೀಕ್ರೆಸಿಯನ್ನು ಉಳಿಸಿಕೊಂಡು ಅಜ್ಞಾತ ಸ್ಥಳದಲ್ಲಿ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಮತ್ತೆ ಅಗತ್ಯ ಬಿದ್ದಲ್ಲಿ ಬೇರೆ ಶಿವಮೊಗ್ಗ ಆಗಲಿ ಅಥವಾ ಬೇರೆ ಯಾವ್ದಾದ್ರು ಜಾಗಗಳಿಗೆ ಮಹಜರಿಗೆ ಕರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಅಗತ್ಯತೆ ಇದ್ದಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗಿ ಮಾಜರನ್ನ ಮುಗಿಸ್ಕೊಂಡು ಸಾಕ್ಷಿಗಳನ್ನ ಕಲೆ ಹಾಕೊಂಡು ಆ ಮೂಲಕ ಮತ್ತೆ ಬೆಂಗಳೂರಿಗೆ ವಾಪಸ್ ಕರ್ಕೊಂಡು ಬರ್ತಾರೆ. ಬಹುತೇಕ ಬೆಂಗಳೂರಿನಲ್ಲಿ ಅವರ ವಿಚಾರಣೆ ನಡೆಯುತ್ತೆ. ಒಂದು ಟೆಕ್ನಿಕಲ್ ಸೆಲ್ ಅಥವಾ NIA ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ, ಆ ಒಂದು ಕಚೇರಿಯಲ್ಲಿ ಕೂಡ ತನಿಖೆ ನಡೆಯುವಂತಹ ಸಾಧ್ಯತೆಗಳಿರುವಂತದ್ದು. ಈಗಿರುವಂತದ್ದು ಏನಂದ್ರೆ ಒಂದು ಏನೋ ಚಾಲೆಂಜಿಂಗ್ ಏನಿತ್ತು, ಅವ್ರನ್ನ ಅರೆಸ್ಟ್ ಮಾಡುವಂತಹ ಚಾಲೆಂಜಿಂಗ್ ಅಲ್ಲಿ NIA ಅಧಿಕಾರಿಗಳಿಗೆ ಪಾಸ್ ಆಗಿದ್ದಾರೆ. ಆದ್ರೆ ಅವರಿಂದ ಬಾಯ್ ಬಿಡಿಸುವಂತಹ ಚಾಲೆಂಜ್ ಅವರು ಬೆಳೆಯಿರುವಂತಹದ್ದು. ಮತ್ತೆ ಎಲ್ಲಾ ಪ್ರಕರಣದಲ್ಲಿ ಕೂಡ ಅಂದ್ರೆ ಆರೋಪಿಗಳ ವಿರುದ್ಧ 3-4 ಪ್ರಕರಣಗಳು ಬಾಕಿ ಇದೆ. ಆ ಎಲ್ಲಾ ಪ್ರಕರಣಗಳಲ್ಲಿ ಕೂಡ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂತಹ ಅಗತ್ಯತೆ ಇರುವಂತದ್ದು. ಹಾಗಾಗಿ ಈ ಸದ್ಯಕ್ಕೆ ಮೊದಲ ಹಂತದಲ್ಲಿ 14 ದಿನಗಳ ಕಾಲ ವಶಕ್ಕೆ ಕೇಳುವಂತಹ ಸಾಧ್ಯತೆಗಳಿರುವಂತದ್ದು. ನ್ಯಾಯಾಧೀಶ 14 ದಿನಗಳನ್ನು ಕೊಡ್ತಾರಾ ಅಥವಾ 8-10 ದಿನಗಳ ಕಾಲ ವಶಕ್ಕೆ ನೀಡುವಂತಹ ಸಾಧ್ಯತೆಗಳಿರ್ತದೆ. ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತಹ ವಿಚಾರ ಆಗಿರುವಂತದ್ದು. ವಶಕ್ಕೆ ಪಡೆದ ನಂತರ ಬೆಂಗಳೂರಿನೆಲ್ಲ ವಿಚಾರಣೆಗೆ ಒಳಪಡಿಸ್ತಾರೆ. ಪ್ರಮುಖವಾಗಿ ರಾಮೇಶ್ವರಂ ಕೆಫೆಯಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಗಿತ್ತು ಅಲ್ಲಿಗೆ ಕರ್ಕೊಂಡೋಗಿ ಮಾಜರನ್ನ ಮಾಡಬೇಕಾಗುತ್ತೆ. ಮತ್ತೆ ಆತ ಏನೋ ಮುಸಾವಿರ್ ಹುಸೇನ್ ಉಡಿಯಲ್ಲಿರುವಂತಹ ಒಂದು ಮಸೀದಿ ಬಳಿ ಹೋಗಿ ಅಲ್ಲಿ ಒಂದು ಕ್ಯಾಪ್ ಅನ್ನ ಬಿಚ್ಚಿಟ್ಟು ಅಲ್ಲಿ ವೇಷವನ್ನ ಬದಲಾವಣೆ ಮಾಡಿಕೊಂಡು ಪರಾರಿಯಾಗಿದ್ದ. ಎಲ್ಲೆಲ್ಲಿ ಆತನ ಮೂವ್ಮೆಂಟ್ಗಳಾಗಿತ್ತು ಅಲ್ಲಿಯೂ ಕೂಡ ಕರ್ಕೊಂಡು ಹೋಗಿ ಮಾಜರನ್ನ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಮತ್ತೆ ಏನು ಶಿವಮೊಗ್ಗ ಕೂಡ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಅದೆಲ್ಲ ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟದ್ದು. ಅಂದ್ರೆ ಆ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಬೇಕು ಅಂದ್ರೆ ಒಂದಿಷ್ಟು ಸಮಯಾವಕಾಶ ಬೇಕು. ಆ ಸಮಯಾವಕಾಶ ಬೇಕಾಗಿರೋದಂದ್ರೆ ನಮಗೆ ವಶಕ್ಕೆ ನೀಡಿ ಅಂತೇಳಿ ಮನವಿಯನ್ನು ಮಾಡಲಿಕ್ಕೆ NIA ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೆ ಈಗ ಸದ್ಯಕ್ಕೆ ಅಂದ್ರೆ ಅವರು ಅರೆಸ್ಟ್ ಮಾಡೋಕ್ಕಿಂತ ಮೊದಲೇ ಅವರ ವಿರುದ್ಧ ಸಾಕಷ್ಟು ಸಾಕ್ಷಿಗಳಿಂದಲೇ ಕಲೆ ಹಾಕಿದ್ದಾರೆ. ಇವರೇ ಆರೋಪಿಗಳು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ NIA ಅಧಿಕಾರಿಗಳು. ಅಂದ್ರೆ ಅವರ ವಿರುದ್ಧ ಸಾಕಷ್ಟು ಸಾಕ್ಷಿಗಳಿರುವಂತಹದ್ದು. ಆ ಸಾಕ್ಷಿಗಳನ್ನ ಏನೋ ಡಾಟ್ಗಳನ್ನ ಕನೆಕ್ಟ್ ಮಾಡುವ ನಿಟ್ಟಿನಲ್ಲಿ ಅವರಿಂದ ಸತ್ಯವನ್ನ ಬಾಯಿ ಬಿಡಿಸಬೇಕು, ಅವರಿಂದ ಹೇಳಿಕೆಯನ್ನು ಪಡ್ಕೊಳ್ಬೇಕು. ಆ ಹೇಳಿಕೆಯನ್ನು ಪಡ್ಕೊಂಡ ನಂತರ ಮುಂದೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವಂತ ನಿಟ್ಟಿನಲ್ಲಿ ಕೂಡ ಅವರು ಒಂದಷ್ಟು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ ತನಿಖಾ ಪ್ರಕ್ರಿಯೆಗಳಿಂದ ಅದೆಲ್ಲವನ್ನು ಮಾಡಲಿಕ್ಕೆ ಒಂದಷ್ಟು ಹೆಚ್ಚಿನ ಸಮಯಾವಕಾಶ ಬೇಕಾಗಿರುವಂತದ್ದು. ಹಾಗಾಗಿ ವಶಕ್ಕೆ ಪಡ್ಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ನೇನೆ ಕೆಲವೇ ಹೊತ್ತಿನಲ್ಲಿ ಏನೋ ಇಲ್ಲಿ ಇರುವಂತಹ ಜುಡಿಷಿಯಲ್ ಬ್ಲಾಕಿಗೆ ಕರ್ಕೊಂಡು ಬರ್ತಾರೆ. ಪೊಲೀಸರೆಲ್ಲ ಅಲರ್ಟ್ ಆಗ್ತಿರುವಂತದನ್ನ ನೋಡಿದ್ರೆ ನೀನು ಕೆಲವೇ ಹೊತ್ತಿನಲ್ಲಿ ಇಲ್ಲಿಗೆ ಕರ್ಕೊಂಡು ಬರುವಂತಹ ಸಾಧ್ಯತೆ ಇರುವಂತಹದ್ದು. ಮತ್ತೆ ಏನ್ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದೀವಿ. ಸೊ ಇದೇ ಏನು ಕೋರ್ಟ್ ಪ್ರೊಸೀಡಿಂಗ್ಸ್ ನಡೆಯುವಂತಹ ಜಾಗ. ಅಲ್ಲಿಗಾಗಲೇ ವಕೀಲರು ಕೂಡ ಬಂದಿದ್ದಾರೆ. ಇನ್ನು ಇಲ್ಲಿ ಬಂದ ನಂತರ ಕೆಲವೇ ಹೊತ್ತಿನಲ್ಲಿ ಪ್ರೊಸೀಡಿಂಗ್ಸ್ ಕೂಡ ಮುಗಿತದೆ. ಇಲ್ಲಿ ಇರುವ ಪೊಲೀಸ್ ಬಿಗಿ ಭದ್ರತೆಯನ್ನು ನೋಡಿದ್ರೆ ಕೂಡ ಇಲ್ಲಿ ಯಾರನ್ನೂ ಕೂಡ ಅಪರಿಚಿತರಾಗಲಿ ಅಥವಾ ಪಬ್ಲಿಕ್ಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಅವರು ಬಂದು ಹೋಗುವವರಿಗೂ ಕೂಡ ಹೆಚ್ಚಿನ ಬಿಗಿ ಭದ್ರತೆಯನ್ನು ಪೊಲೀಸರು ನಿಯೋಜನೆ ಮಾಡಿರುವಂಥದ್ದು ಬೆಂಗಳೂರು ಪೊಲೀಸರು. ಮತ್ತು NIA ಅಧಿಕಾರಿಗಳ ರಿಕ್ವೆಸ್ಟ್ ಮೇರೆಗೆ ಬೆಂಗಳೂರು ಪೊಲೀಸರು ಸಾಕಷ್ಟು ಭದ್ರತೆಯನ್ನು ನೀಡುವಂಥ ಕೆಲಸಗಳನ್ನು ಮಾಡ್ತಾರೆ. ನಾನು ಕೆಲವು ಹೊತ್ತಲ್ಲಿ ಬಂದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಂದರ್ಭದಲ್ಲಿ ಸೊ ಅವರ ಅಕ್ಯೂಸ್ ಪರ ಯಾರಾದರೂ ವಕೀಲರುಗಳು ಹಾಜರಾಗ್ತಾರ, ಆ ಸಂಬಂಧಪಟ್ಟಂತೆ ಇನ್ನು ಯಾವುದೇ ಖಚಿತ ಮಾಹಿತಿಗಳು ಸಿಗ್ತಾ ಇಲ್ಲ. ಸೊ ಅಕ್ಯೂಸ್ಡ್ ಅಂದ್ರೆ ಉಗ್ರರು ಬಂದ ನಂತರ ಅವರ ಪರವಾಗಿ ಯಾರಾದರೂ ವಕೀಲರುಗಳು ಹಾಜರಾಗುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಈಗಾಗಲೇ NIA ವಕೀಲರು ಕೂಡ ಈಗಾಗಲೇ ಬಂದಿರುವಂತಹದ್ದು. ಸೊ ವಿಚಾರಣೆ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗುತ್ತೆ ಅಥವಾ ಅವರ ಪರವಾಗಿ ಏನು ವಾದವನ್ನ ಮಂಡಿಸಿದ್ದಾರೆ, ಮತ್ತೆ ಇವರು ಎಷ್ಟು ದಿನ 14 ದಿನಗಳ ಕೇಳ್ತೇವೆ ವಶಕ್ಕೆ ಅಂತ ಹೇಳಿ ಮನವಿ ಅಂದ್ರೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಕೋರ್ಟ್ ಎಷ್ಟು ದಿನ ಕೊಡ್ತದೆ, ಸೊ ಕೋರ್ಟ್ ಮುಂದೆ ಯಾವೆಲ್ಲ ಸಾಕ್ಷಿಗಳನ್ನ ನೀಡಬಹುದು ಅನ್ನೋದು ಒಂದಿಷ್ಟು ಕುತೂಹಲ ಇರುವಂತದ್ದು. ಆ ಕುತೂಹಲ ಇನ್ನೇನು ಕೆಲವು ಹೊತ್ತಿನಲ್ಲಿ ಕುತೂಹಲಕ್ಕೆ ಉತ್ತರ ಸಿಗುತ್ತೆ. ಶ್ವೇತಾ, ಓಕೆ, ಅಂದ್ರೆ ಈಗ ಎಷ್ಟು ಸಮಯ ಹಿಡಿಬಹುದು ಈಗ ಅವರು ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಬಂದು ಅವರ ಮುಂದೆ ಅವರನ್ನ ಹಾಜರುಪಡಿಸೋದಕ್ಕೆ? ಆ ಪ್ರಕ್ರಿಯೆಗಳು ಎಷ್ಟು ಹೊತ್ತಾಗ್ಬೋದು? ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದೇನು ಕೆಲವೇ ಹೊತ್ತಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಪೊಲೀಸರು ಕೂಡ ಈಗ ಆಕ್ಟಿವ್ ಆಗಿದ್ದಾರೆ. ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಎಲ್ಲ ಪ್ರಕ್ರಿಯೆಗಳು ಎಷ್ಟೊತ್ತಿಗೆ ಮುಗಿಬಹುದು?
ಸೊ ಶ್ವೇತಾ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದರೆ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಅಂತ ಮಾತುಗಳಿರುವಂಥದ್ದು. ಅಂದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದೇ ಆದಲ್ಲಿ ಸುಮಾರು ಒಂದು 10 ರಿಂದ 20 ನಿಮಿಷಗಳ ಕಾಲ ಆ ಒಂದು ವಿಚಾರಣೆ ನಡೆಯುತ್ತೆ. ವಿಚಾರಣೆ ಆದ ನಂತರ ನ್ಯಾಯಾಧೀಶರು ಅದರದ ಒಂದು ಆದೇಶವನ್ನು ಮಾಡಲಿಕ್ಕೆ ಒಂದಷ್ಟು ಸಮಯಾವಕಾಶವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಸೊ ಏನಂದರೆ ನ್ಯಾಯಾಧೀಶರ ಮುಂದೆ ಕೋರ್ಟ್ಗೆ ಬಂದ ನಂತರ, ಅಂದರೆ ಇದು ಕೋರ್ಟ್ ಅಲ್ಲ, ಹೀಗಾಗಿ ಅವರ ನಿವಾಸಕ್ಕೆ ಬಂದಿರೋದ್ರಿಂದ ಅವರು ತಮ್ಮ ಏನು ನಿವಾಸದ ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ ಅನ್ನೋಂಥದ್ದು ಕನ್ಫರ್ಮ್ ಆದ ನಂತರ ನ್ಯಾಯಾಧೀಶರು ಬರ್ತಾರೆ. ಬಂದಾದ ನಂತರ ಎರಡೂ ಕಡೆ ವಾದವನ್ನ ಆಲಿಸಲಿಕ್ಕೆ ಅವಕಾಶಗಳಿರ್ತದೆ. ವಾದವನ್ನ ಅಂದ್ರೆ ಅವರ ವಕೀಲರು ಅಂದ್ರೆ ಒಂದ್ ವೇಳೆ ಏನಾದ್ರು ಶಂಕಿತ ಉಗ್ರರ ಪರ ವಕೀಲರುಗಳೇನಾದ್ರು ಬಂದು ವಾದವನ್ನ ಮಂಡಿಸಿದ್ದೇ ಆದಲ್ಲಿ ಅವರ ಪರವಾಗಿ, ಯಾಕೆಂದ್ರೆ ಪೊಲೀಸ್ ಕಸ್ಟಡಿಗೆ ಕೊಡಬಾರದು ಅನ್ನುವಂಥದ್ದು ಅಥವಾ ಇವರಲ್ಲ ಅಕ್ಯೂಸ್ಡ್ಗಳು ಅನ್ನುವಂತ ನಿಟ್ಟಿನಲ್ಲಿ ಅವರೇನಾದ್ರು ಒಂದಷ್ಟು ವಾದವನ್ನ ಮಂಡಿಸೋದಕ್ಕೆ ಸಾಧ್ಯತೆಗಳಿರ್ತದೆ. ಆದ್ರೆ ಸದ್ಯಕ್ಕೆ ಇನ್ನು ಬಂಧಿತ ಉಗ್ರರ ಪರವಾಗಿ ಯಾರು ವಕೀಲರು ಬಂದಂತೆ ಇಲ್ಲಿ ಕಾಣ್ತಾ ಇಲ್ಲ. ಆದ್ರೆ ಒಂದು ವೇಳೆ ಏನಾದ್ರು NIA ವಕೀಲರು ಮಾತ್ರ ವಾದವನ್ನ ಮಂಡಿಸ್ತಾರೆ ಅನ್ನುವಂಥದ್ದು ಆದ್ರೆ ಸುಮಾರು ಒಂದು 10 ರಿಂದ 20 ನಿಮಿಷಗಳಲ್ಲಿ ವಾದ ಮುಕ್ತಾಯ ಆಗುತ್ತೆ. ಅದಾದ ನಂತರ ನ್ಯಾಯಾಧೀಶನ ಸಮಯಾವಕಾಶವನ್ನು ಪಡ್ಕೊಂಡು ಅಂದ್ರೆ ಆದೇಶವನ್ನು ಬರೆಸಿ ಸುಮಾರು ಒಂದು ಗಂಟೆ ಒಳಗಾಗಿ ಇಲ್ಲಿಂದ ನ್ಯಾಯಾಧೀಶನ ಒಂದು ಅಂತಿಮ ಆದೇಶ NIA ವಶಕ್ಕೆ ನೀಡಿದ್ದೇವೆ ಅನ್ನುವಂತ ಆದೇಶ ಬರಲಿಕ್ಕೆ 1 ಗಂಟೆ ಒಳಗಾಗಿ ಆದೇಶ ಹೊರಬರುವಂತ ಸಾಧ್ಯತೆಗಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.